ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಸಿಬ್ಬಂದಿಗೆ ಢವ ಢವ ತಲೆ ಮೇಲೆ ಬೀಳುತ್ತವೆ ಕಲ್ಲುಗಳು, ಬಿರುಕು ಬಿಟ್ಟಿವೆ ಪಿಲ್ಲರ್ಗಳು. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನಾಹುತಕ್ಕೆ ಆಹ್ವಾನ ಕೊಡ್ತಾ ಇದೆ ಆಸ್ಪತ್ರೆ. ಇಲ್ಲಿ ಆಸ್ಪತ್ರೆಗೆ ಬೇಕು ಚಿಕಿತ್ಸೆ. ಈ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ರೋಗಿಗಳು ಇಲ್ಲಿ ಹೆದರ್ಕೊಂಡು ಓಡ್ ಹೋಗ್ಬೇಕು. ರೋಗಿಗಳು ಢವ ಢವ ಅಂತ ಭಯ ಪಡ್ಕೊಂಡು ಇರಬೇಕು. ಕಾಯಿಲೆ ಅಂತ ಬಂದ್ರೆ ಗಾಯಗೊಳ್ಳುವಂತಹ ಆತಂಕ ಇದೆ. ಶಿಥಿಲಾವಸ್ಥೆ ತಲುಪಿದೆ ಆಸ್ಪತ್ರೆ. ರೋಗಿಗಳಿಗೆ ಜೀವ ಭಯ ಇಲ್ಲಿ ಇದ್ದೇ ಇದೆ. ಯಾವ ಆಸ್ಪತ್ರೆ ಅಂತ ಕೇಳ್ತಾ ಇದ್ದೀರಾ? ಇದು ದಾವಣಗೆರೆಯ ಜಿಲ್ಲಾಸ್ಪತ್ರೆಯ ಪರಿಸ್ಥಿತಿ. ಇದು ಯಾವ ಕಾರಣಕ್ಕಾಗಿ ಈ ತರ ಸರ್ಕಾರಿ ಆಸ್ಪತ್ರೆಗಳಿಗೆ, ಜಿಲ್ಲಾಸ್ಪತ್ರೆಗಳಿಗೆ ಜನ ಹೋಗಲ್ಲ ಅಂತ ಹೇಳಿದ್ರೆ ಇಂಥದ್ದೇ ಪರಿಸ್ಥಿತಿಗೆ, ಇಂಥದ್ದೇ ಇರುವಂತಹ ಕಾರಣಗಳಿಗೆ. ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಹೇಳ್ತೀವಿ. ಸಿಬ್ಬಂದಿಗೂ ರೋಗಿಗಳಿಗೂ ಇಲ್ಲಿ ಜೀವ ಭಯ. ಕೇವಲ ಇಲ್ಲಿ ರೋಗಿಗಳಿಗೆ ಮಾತ್ರ ಅಲ್ಲ, ಸಿಬ್ಬಂದಿಗಳು ಕೂಡ ಕೆಲಸ ಮಾಡಬೇಕು ಅಂದ್ರೆ ಎಲ್ಲಿ ಏನಾಗುತ್ತನ್ನೋ ಆತಂಕದಲ್ಲೇ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. 50 ವರ್ಷಗಳ ಹಳೆಯ ಆಸ್ಪತ್ರೆ ಇದು. ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಕಿತ್ತು ಬೀಳ್ತಾ ಇದೆ ಆಸ್ಪತ್ರೆಯ ಚಾವಣಿಯ ಕಾಂಕ್ರೀಟ್. ಆಸ್ಪತ್ರೆಗೆ ಹಾಕಿರುವ ಪಿಲ್ಲರ್ಗಳು ಬಿರುಕು ಬಿಟ್ಟಿವೆ. ಆಸ್ಪತ್ರೆ ವಾರ್ಡ್ಗಳ ಕಿಟಕಿಗಳಿಗೆ ಬಾಗಿಲುಗಳೇ ಇಲ್ಲ. ಹಾಕೋದೆ ತಪ್ಪು ಬಿಡಿ. ಜಿಲ್ಲಾಡಳಿತ, ಸಚಿವರು, ಶಾಸಕರು ಏನ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ನಾವಿಲ್ಲಿ ಕೇಳಬೇಕಾಗತ್ತೆ. ಅನಾಹುತ ಆಗುವ ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಇದು ನ್ಯೂಸ್ 18 ಕನ್ನಡದ ಕಳಕಳಿಯ ಮನವಿ. ಕಟ್ಟಡ ಭಾಳ ವಯಸ್ಸಾಗಿದೆ ಸರ್. ಇದು ಕಟ್ಟಡದಲ್ಲಿ ಭಾಳ ವಯಸ್ಸಾಗಿರೋದ್ರಿಂದ ಈಗ ನೋಡಿ ಕಿಟಕಿ ಗ್ಲಾಸ್ಗಳಿಲ್ಲ. ಬಿಲ್ಡಿಂಗು ಭಾಳ ಶಿಥಿಲಾವಸ್ಥೆಲೇ ಐತೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಸಂಬಂಧಪಟ್ಟವರು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಆಸ್ಪತ್ರೆಯ ಮುಖ್ಯ ಸಿಬ್ಬಂದಿ ಏನಿದ್ದಾರೆ ಆಸ್ಪತ್ರೆಗೆ ಸಂಬಂಧಪಟ್ಟವರು ಇರ್ಬೋದು, ಇದ್ರ ಬಗ್ಗೆ ದಯವಿಟ್ಟು ವಿಶೇಷ ಒಂದು ಕಾಳಜಿ ತಗೊಂಡು ಮುಂದೆ ಆಗುವಂಥ ಒಂದು ದೊಡ್ಡ ಅನಾಹುತಗಳಿದ್ದಾವೆ. ಈ ಅನಾಹುತಗಳನ್ನು ತಪ್ಪಿಸೋದ್ರಲ್ಲಿ ಅವರು ಭಾಳಷ್ಟು ಕ್ರಮ ತಗೋಬೇಕಾಗಿದೆ ಅಂತ ಹೇಳಿದ್ರು. 3 ಜನದ ಮೇಲೆ ಅದು ಸ್ವಲ್ಪ ತಲೆಗೆಲ್ಲ ಏಟಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಮುಂದೆ ಆಗುವಂಥ ದೊಡ್ಡ ಅನಾಹುತಗಳನ್ನು, ಯಾಕೆಂದರೆ ಇದು ಭಾಳಷ್ಟು ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂಥ ಬಿಲ್ಡಿಂಗ್ ಆಗಿರೋದ್ರಿಂದ ಕೆಲವು ಕಿಟಕಿಗಳಿಗೆ ಗಾಜುಗಳೇ ಇಲ್ಲ. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ. ಪೇಷೆಂಟ್ಗಳಿಗೆಲ್ಲ ಸ್ವಲ್ಪ ಭಾಳ ತೊಂದರೆ ಇದೆ. ಹಾಗಾಗಿ ಸಂಬಂಧಪಟ್ಟವ್ರು, ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ಆಸ್ಪತ್ರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಅವ್ರು ಅದನ್ನು ಸೂಕ್ತ ಕ್ರಮ ತಗೋಬೇಕು. ಎಲ್ಲ ಗಾಳಿ ಬರ್ತಾ ಇದೆ. ಚಳಿಗಾಲದಲ್ಲಿ ಒಳಗಡೆ ಎಲ್ಲ ಅಷ್ಟು ಚಳಿ ಎಲ್ಲ ಒಳಗಡೆ ಬರ್ತದೆ. ಗ್ಲಾಸ್ ಎಲ್ಲ ಏನಿಲ್ಲ. ಕಿಟಕಿಗೆ ಪೇಷೆಂಟ್ಗಳು ಗದ ನಡುತ್ತೆ ಒಳಗಡೆ ಎಲ್ಲ. ಆ ಥರ ಚಳಿ ಇದೆ. ಒಂದು ಸಿಸ್ಟಮೆಟಿಕ್ ಎಲ್ಲ ಇದಕ್ಕೆ ಅಧಿಕಾರಿಗಳು ಸೇರ್ಕೊಂಡು ಹೆಚ್ಚಿನ ಕ್ರಮ ತಗೊಂಡು ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂತ ಮನವಿ ನಮ್ಗೆ. 81 ವರ್ಷ ಆಯ್ತು ಬಿಲ್ಡಿಂಗ್ ಕಟ್ಟಿ. ಫುಲ್ ಅಲ್ಲೇ ಐಸ್ ಮುಗಿದುಬಿಟ್ಟಿದೆ. ಅದೇ ಸ್ಥಳಾಂತರಿಸ್ಬೇಕಿದ್ ನೀವು ಬೇರೆ ಕಡೆಯಿಂದ. ಮುಂದೆ ದೊಡ್ಡ ಅನಾಹುತ ಆಗಿದೆ. ಬಿಲ್ಡಿಂಗ್ ಹೋದ್ರೆ ಎಲ್ಲ ಪೇಷೆಂಟ್ಗಳ ಮೇಲೆ ಬರ್ತೈತಿ. ಇಷ್ಟೆಲ್ಲ ಅನಾಹುತ ಸಂಭವಿಸ್ತಾ ಇದ್ರು, ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ರು. ಇಲ್ಲಿ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. ಜಿಲ್ಲಾ ವೈದ್ಯಾಧಿಕಾರಿ ಆಗಿರುವಂತಹ ಡಾಕ್ಟರ್ ನಾಗೇಂದ್ರಪ್ಪ ಅವರೇ ಹೇಳ್ತಾರೆ, ನಾವೆಲ್ಲ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ, ರಿಪೇರಿ ಮಾಡೋದಕ್ಕೆ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಅಂತ ಹೇಳ್ತಿದ್ದಾರೆ ಆಸ್ಪತ್ರೆ ಅಧೀಕ್ಷಕರು. ಹೌದು, ನೀವು ಪತ್ರ ಬರೀತೀರಿ, ಆದರೆ ಯಾವಾಗ ಪತ್ರ ಬರೆದಿದ್ರಿ, ಎಷ್ಟು ಟೈಮ್ ಆಯಿತು, ಮತ್ತೆ ಎಚ್ಚರಿಸುವಂತಹ ಪ್ರಯತ್ನ ಆಯ್ತಾ, ಮತ್ತೆ ಮನವಿಯನ್ನ ಕೊಟ್ರ, ಇದನ್ನ ಯೋಚನೆ ಮಾಡಬೇಕಲ್ಲ. ಅಲ್ಲಿ ಆಸ್ಪತ್ರೆಗೆ ಕೆಲವು ಕಡೆಗಳಲ್ಲಿ ಬರೋದೇ ಇಲ್ಲ, ಪೇಷಂಟ್ ಭಯ ಪಟ್ಕೊಂಡಿರ್ತಾರೆ, ಆದರೆ ಇಲ್ಲಿ ಅಟ್ಲೀಸ್ಟ್ ಬರ್ತಾ ಇದ್ದಾರೆ. 50 ವರ್ಷ ಹಳೆಯ ಕಟ್ಟಡ ಆಗಿದ್ದು, ಈ ಸಂಬಂಧ ನಾವು ಕೂಡ ಇಲಾಖೆ ಇಂಜಿನಿಯರಿಂಗ್ ವಿಭಾಗಕ್ಕೆ ಮಾಹಿತಿ ನೀಡಿದ್ದೀವಿ. ಅವರು ಸಹ ಸುಮಾರು 27 ಕೋಟಿ ರಿಪೇರಿಗೋಸ್ಕರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಅದು ಇನ್ನಷ್ಟೇ ಅನುಮೋದನೆಯಾಗಿ ಕಾರ್ಯಾರಂಭ ಮಾಡಬೇಕಾಗಿದೆ. ಕಳೆದ ತಿಂಗಳು 20ನೇ ತಾರೀಕು ಕೂಡ ನಮ್ಮ ಆರೋಗ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಸ್ಪತ್ರೆ ಸಮಾರಂಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಾರ್ವಜನಿಕರಾಗಿರುವಂತಹ ಆನಂದ್ ರಾಜ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್ ರಾಜ್ ಅವರೇ, ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದನ್ನ ನೋಡಿದ್ವಿ. ಎಷ್ಟು ಟೈಮಿಂದ ಇದೇ ರೀತಿಯಾದಂತಹ ಸಮಸ್ಯೆ ಇದೆ? ಯಾವ ರೀತಿಯಾಗಿ ಈಗ ಅಲ್ಲಿ ವಾರ್ಡ್ಗಳಿಗೆ ಕಿಟಕಿಗಳಿಲ್ಲ, ಚಾವಣಿ ಯಾವಾಗ ಬೀಳುತ್ತೋ ಅನ್ನೋದು ಗೊತ್ತಿಲ್ಲ. ಪೇಷಂಟ್ ಒಂದ್ ಕಡೆ ಆದ್ರೆ ಸಿಬ್ಬಂದಿಗೂ ಕೂಡ ಆತಂಕದಲ್ಲೇ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು, ಚಿಕಿತ್ಸೆ ಕೊಡಬೇಕು ಅನ್ನುವ ಪರಿಸ್ಥಿತಿ. ಎಷ್ಟು ಟೈಮಿಂದ ಇದೇ ರೀತಿಯಾಗಿದೆ? ನಿಜಕ್ಕೂ ಮೇಡಮ್ ನಿಜಕ್ಕೂ ಇದು ಒಂದು ಆತಂಕಕಾರಿ. ಇದು ಯಾಕೆಂತಂದ್ರೆ ಮಧ್ಯ ಕರ್ನಾಟಕದಲ್ಲಿ ದೊಡ್ಡ ಆಸ್ಪತ್ರೆ ಇದು. ಸುಮಾರು 10 ಎಕರೆಗಳಲ್ಲಿ ವಿಸ್ತೀರ್ಣವಾಗಿರ್ತಕ್ಕಂತ ಆಸ್ಪತ್ರೆ ಇದು. ಬಡವರಿಗೆ, ಶೋಷಿತರಿಗೆ ಮೀಸಲಾಟಾಗಿರ್ತಕ್ಕಂತ ಆಸ್ಪತ್ರೆ ಇದು.
ಇದು ಇಲ್ಲಿ ಏನಾಗಿದೆ, ಇಲ್ಲಿಯ ಜನಪ್ರತಿನಿಧಿಗಳು ಖಾಸಗಿ ಆಸ್ಪತ್ರೆಗಳ ಒಡೆತನದಲ್ಲಿ ಮಾಲೀಕರಾಗಿರುವುದರಿಂದ ಖಾಸಗಿ ಆಸ್ಪತ್ರೆಗೆ ಒಂದು ಮಲತಾಯಿ ಧೋರಣೆ ಆಗಿದೆ. ಇದು ಸುಮಾರು 80 ವರ್ಷಗಳ ಕಟ್ಟಡ ಮೇಡಮ್. ಇದಕ್ಕೆ ಇಲ್ಲಿ ಸಿಬ್ಬಂದಿ ವರ್ಗಗಳು, ವೈದ್ಯರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಕೊರೋನಾದ ಸಂದರ್ಭದಲ್ಲಿ ಸಾವಿರಾರು ಜನ, ಬಡ ಜನರಿಗೆ ಜೀವ ನೀಡಿದಂತ ಆಸ್ಪತ್ರೆ ಅದು. ಇವತ್ತೇನಾಗಿದೆ ಅಂತಂದ್ರೆ ಆಸ್ಪತ್ರೆ ನೋಡಿದ್ರೆ ರೋಗಿಗಳು ಬರಲ್ಲ, ಹಂಗಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಷ್ಟೋ ಹಾಸ್ಪಿಟಲ್ಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ರೋಗಿಗಳು ಬರಲ್ಲ. ಅಟ್ಲೀಸ್ಟ್ ಇಲ್ಲಿ ಒಂದಷ್ಟು ಜನ ಬರ್ತಾರೆ, ನಂಬಿಕೆ ಇಟ್ಕೊಂಡು ಬರ್ತಾರೆ ಇಲ್ಲಿಗೆ ಅಂತ ಹೇಳಿ. ಹೌದು ಮೇಡಮ್. ಖಂಡಿತವಾಗ್ಲೂ ಇದು ಮಧ್ಯ ಕರ್ನಾಟಕದಲ್ಲಿ ಹೆದ್ದಾರಿ ಹಾದು ಹೋಗಿರ್ತಕ್ಕಂತ ಜಿಲ್ಲೆ ಇದು. ಪ್ರತಿನಿತ್ಯ 10 ಅಪಘಾತಗಳಾಗ್ತಿರ್ತವೆ. ಚಿತ್ರದುರ್ಗದಿಂದ ಹಾವೇರಿವರೆಗೂ ಎಲ್ಲೇ ಅಪಘಾತ ಆದ್ರೂ ರೋಗಿಗಳು ಬರದೇ ಚಿಕ್ಕದೇರ ಆಸ್ಪತ್ರೆಗೆ ಮೇಡಮ್. ಈ ಆಸ್ಪತ್ರೆಗೆ ಇನ್ನೊಂದು ನಮ್ಮ ಮುಖ್ಯಮಂತ್ರಿಗಳು ಒಂದು ಮನವಿ ಮಾಡ್ಕೊಳ್ತೀವಿ ಮೇಡಮ್. ರಾಜಕೀಯ ಪುನಶ್ಚೇತನ ನೀಡಿರ್ತಕ್ಕಂತ ದಾವಣಗೆರೆ ಇದು. ಅವರ ಅಹಿಂದ ಕಾರ್ಯಕ್ರಮ ಆಗಿರ್ಲಿ, ಸಿದ್ದರಾಮೋತ್ಸವ ಕಾರ್ಯಕ್ರಮ ಆಗಿರ್ಲಿ, ಒಂದು ರಾಜಕೀಯ ಪುನಶ್ಚೇತನ ನೀಡಿದಂತ ಸಿದ್ದರಾಮಯ್ಯನವ್ರಿಗೆ, ಸಿದ್ದರಾಮಯ್ಯನವ್ರು ತನ್ನ ಅಧಿಕಾರದಲ್ಲಿ ಈ ಒಂದು ಸರ್ಕಾರಿ ಆಸ್ಪತ್ರೆ ಒಂದು ಪುನಶ್ಚೇತನಗೊಳಿಸ್ಲಿ ಅನ್ನೋದೇ ನಮ್ಮ ಮನವಿ ಮೇಡಮ್. ಈಗ ಅಧಿಕಾರಿಗಳಿಗೆ ಗೊತ್ತಿದೆ ಏನ್ ಹೇಳ್ತಾರೆ, ಏನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಅಟ್ಲೀಸ್ಟ್ ಈಗ ಹೇಳ್ತಾರೆ ಕೆಲವರು ವೈದ್ಯಾಧಿಕಾರಿಗಳು, ನಾವು ಪತ್ರ ಬರೆದಿದ್ದೀವಿ ಅಂತ ಹೇಳಿ. ಅಟ್ಲೀಸ್ಟ್ ಪತ್ರ ಯಾವಾಗ ಬರ್ದು ಆ ನಂತರ ಅದನ್ನ ಮತ್ತೆ ಗಮನಕ್ಕೆ ತರುವಂತದ್ದು, ಮತ್ತೆ ಅಟ್ಲೀಸ್ಟ್ ಮತ್ತೆ ರಿಮೈಂಡ್ ಮಾಡುವ ಕೆಲಸ ಮಾಡ್ಬೇಕಲ್ವಾ? ಈಗ ಪತ್ರ ಬರೆದು ಸುಮ್ಮನಿದ್ರೆ ಆಗತ್ತಾ? ಇಲ್ಲಿ ಇಚ್ಛಾಶಕ್ತಿ ಕೊರತೆ ಇದೆ ಮೇಡಮ್, ಇಚ್ಛಾಶಕ್ತಿ ಕೊರತೆ ಇದೆ. ಇಲ್ಲಿ ದಾವಣಗೆರೆ ಅಂದ್ರೆ ಆಸ್ಪತ್ರೆಗಳದ್ದು, ಶಿಕ್ಷಣ ಸಂಸ್ಥೆಗಳದ್ದು ಹೆದ್ದಾರಿ ಅರ್ಭಟ ಜಾಸ್ತಿ ಇದೆ. ಖಾಸಗಿ ಸಂಸ್ಥೆಗಳು ಅರ್ಭಟ ಜಾಸ್ತಿ ಇದೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಜನಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಮೇಡಮ್. ಖಂಡಿತ ನೋಡೋಣ, ನಾವಂತೂ ಈ ಸುದ್ದಿಯನ್ನು ಬಿತ್ತರಿಸಿದ್ವಿ, ಈಗಲಾದ್ರೂ ಎಚ್ಚೆತ್ತುಕೊಳ್ತಾರಾ ಅಂತ ಹೇಳಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನೀವು ಹೋರಾಟಗಾರರಾಗಿರುವ ಶ್ರೀಕಾಂತ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್ ಅವರೇ, ಆಸ್ಪತ್ರೆಯ ಅವ್ಯವಸ್ಥೆ ಏನೇನಿದೆ, ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ವಿ. ಯಾಕೆ ಇಷ್ಟೊಂದು ಇಚ್ಛಾಶಕ್ತಿಯ ಕೊರತೆ ಇಲ್ಲಿ ಕಾಣಿಸ್ತಾ ಇದೆಯಾ? ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ? ಮೇಡಮ್, ಇದು ದಾವಣಗೆರೆ ಜಿಲ್ಲೆ ಆಗಿ ಸುಮಾರು 15 ವರ್ಷದ ಮೇಲಾಯ್ತು. ಒಂದು. ಎರಡನೇದು, ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನು ಮತ್ತೆ ಏನು ಇವರಿದಾರಲ್ಲ ಮೇಡಮ್, ಎಲ್ಲಿ DS ಮತ್ತೆ RMO ಇರ್ತಾರೆ, ರೆಸಿಡೆನ್ಸ್ ಮೆಡಿಕಲ್ ಆಫೀಸರ್ ಅಂತ ಇಬ್ರಿದ್ದಾರೆ. ಅಲ್ಲಿ ಪ್ರಾಬ್ಲಮ್ ಏನಾಗಿದೆ, ಒಬ್ಬ ಅಂದ್ರೆ ಯಾರು ಒಬ್ರು ಅಲ್ಲಿ KS ಗ್ರೇಡ್ ಅಧಿಕಾರಿಗಳು ಅಲ್ಲಿ ಬರ್ಬೇಕು ಮೇಡಮ್. ಅಲ್ಲಿ ಯಾಕೆ ಪ್ರಾಬ್ಲಮ್ ಏನಾಗ್ತಿದೆ, ಇವರು ಟೆಂಡರ್ದು ಇವರೇ ಮಾಡ್ತಾರೆ, ನಾನ್ ಕ್ಲಿನಿಕಲ್ ಸ್ಟಾಫ್ದು ಇವರೇ ಮಾಡ್ತಾರೆ, ಅದ್ರ ಜೊತೆಗೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇವರೇ ಮಾಡ್ತಾರೆ, ಯಾವ್ದೇ ಕೋರ್ಟ್ ಕೇಸ್ ಇದ್ರು, ನ್ಯಾಯಾಂಗದ ಕೇಸ್ ಇದ್ರು ಇವರೇ ಮಾಡ್ತಾರೆ. ಆಮೇಲೆ ಯಾರ್ದೇ ಟ್ರಾನ್ಸ್ಫರ್ ಇದ್ರು, ಏನೇ ಇದ್ರು, ಆರೋಗ್ಯ ರಕ್ಷಾ ಸಮಿತಿ ಮೀಟಿಂಗು ಇವರೇ ಮಾಡ್ತಾರೆ. ಇದೆಲ್ಲದು ಏನಾಗಿದೆ, ಏನಾಗಿದೆ ಅನ್ನೋದು ಗೊತ್ತಿರಲ್ಲ ಹಾಗಾದ್ರೆ ಇವರಿಗೆ. ಇಲ್ಲ ಅಂದ್ರೆ ಇವರು ಅಲ್ಲಿ ಬರ್ತಕ್ಕಂತ ಪೇಷಂಟ್ಗಳ ಬಗ್ಗೆ ಗಮನ ಹರಿಸ್ಬೇಕು, ಯಾರು ಡಾಕ್ಟರ್ ಆದವರು. ಇಲ್ಲಿ ಓವರ್ ಆಲ್ ಮಿಕ್ಸ್ ಏನಾಗಿದೆ, DS ಮತ್ತೆ RMO ಇಬ್ರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದಂಗೆ ಆಗ್ಬಿಟ್ಟಿದ್ದಾರೆ. ಓಕೆ, ಎಸ್, ನೋಡೋಣ ಏನು ಆಗಬಹುದು ಈ ವಿಚಾರದಲ್ಲಿ. ಅಟ್ಲೀಸ್ಟ್ ಏನಾದ್ರೂ ಎಚ್ಚೆತ್ಕೊಳ್ತಾರ ಅನ್ನೋದು. ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.